ಏನು ಹೇಳವರು ಆಲೂಗಡ್ಡೆ ಆಗ್ದಂಗೆ ಸ್ಕ್ಯಾಮೇ ಮಾಡ್ಬಿಟ್ರಲ್ಲ. ರೆಡಿ ಟು ರೇಸ್ ಏನು ಮಾಡೋಕ್ಕಾಗಲ್ಲ. ಅವಾಗ ರೆಡಿ ಟು ರೇಸ್ ಆಗ್ತಾ ಇದ್ದೀನಿ. ರೆಡಿ ಟು ರೇಸ್ ಅನ್ನೋದು ಹೊಡ್ಕೊಂಡು ಹೋಗ್ತಾ ಇರೋದು ಆಗ್ಬಿಡೈತೆ ನನ್ನ ಪರಿಸ್ಥಿತಿ ಗಾಡಿನ. ಹಾಯ್ ಫ್ರೆಂಡ್ಸ್, ಏನು ಗುಡ್ ನೈಟ್ ಹೇಳೋದ ಗುಡ್ ಮಾರ್ನಿಂಗ್ ಹೇಳೋದ ಏನು ಗೊತ್ತಾಗ್ತಲ್ಲ. ಬಟ್ ಇವಾಗ ಆ್ಯಕ್ಚುಲಿ ಟೈಮ್ ಪ್ರಕಾರ ಗುಡ್ ನೈಟ್ ಇದು 11:34 ಆಗಿದೆ. ನಮ್ಮ ಹುಡುಗರು ಸವಾಸ ಮಾಡಿ ನೈಟ್ ಔಟ್ ಮತ್ತೆ ಪ್ಲಾನ್ ಮಾಡಿದ್ದಾರೆ. ಅದು ಸಡನ್ ಆಗಿ ಒಂದು 5 ಮಿನಿಟ್ಸ್ ಮುಂಚೆ 11:20 ಪ್ಲಾನ್ ಮಾಡ್ಕೊಂಡು ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ ಇವಾಗ ಬಾ ಹೋಗೋಣ ಅಂತ. ಅಯ್ಯೋ ಏನ್ ಮಾಡೋದು ಫ್ರೆಂಡ್ಸ್, ಸವಾಸ ಮಾಡಿ ಹೋಗ್ಲೇಬೇಕು ಇದೀವಿ. 5 ಜನಕ್ಕೆ ಹಂಗು ಹಿಂಗು ರೆಡಿ ಮಾಡ್ಸಾಯ್ತು. ಇವಾಗ ಅದ್ರಲ್ಲಿ ನಾನೊಬ್ಬ, 5 ಜನದಲ್ಲಿ ನಾನೊಬ್ಬ ರೆಡಿ ಆಗೋಯ್ತಾ ಇದ್ದೀನಿ. ಇವಾಗ ಇನ್ನೇನ್ ಮಲ್ಗೋಣ ಅಂತ ರೆಡಿ ಆಗಿದ್ದೆ. ಗ್ಯಾಪಲ್ಲಿ ಫೋನ್ ಮಾಡ್ಬಿಟ್ಟು ಎಬ್ಬಿಸ್ಬಿಟ್ಟು ಕರ್ಸವ್ರೆ, ಬಾ ನೈಟ್ ಇಡೋಗೋಣ ಅಂದ್ಬಿಟ್ಟು. ಆಕ್ಚುಲಿ ಇದು 6ನೇ 7ನೇ ರೈಡ್ ಅನ್ಸ್ತಾ ಇದೆ. ಬಟ್ ಜಾಸ್ತಿ ಲಾಗ್ ಮಾಡಿರ್ಲಿಲ್ಲ. ಇದು ಲಾಗ್ ಮಾಡ್ಲೇಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡೋಣ, ನಮ್ಮ ಬ್ಯಾಸ್ನ ತೋರಿಸ್ತೀನಿ ನೈಟ್ ಔಟ್ ಕರ್ಕೊಂಡು ಹೋಗೋರು ಯಾರ್ಯಾರು ಅಂತ. ಚಳಿ ಮಾತ್ರ ಸರಿಯಾಗಿ ಹೊಡಿತಾ ಇದೆ. ಸೊ ಲಾಸ್ಟ್ ಟೈಮ್ ಹಂಗೆ ಹೋಗ್ಬಿಟ್ಟಿದೆ, ಅಂದ್ರೆ ವಿತೌಟ್ ಹ್ಯಾಂಡ್ ಗ್ಲೌಸ್ ಹೋಗಿದ್ದೆ. ಅದಕ್ಕೆ ಈ ಸತಿ ಹುಷಾರಾಗ್ಬಿಟ್ಟು ಹ್ಯಾಂಡ್ ಗ್ಲೌಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಸೇಫ್ ಆಗಿರ್ಬೋದು, ಬಟ್ ಕಾರ್ಗೆ ಏನು ಮಾಡೋಕ್ಕಾಗಲ್ಲ. ಶೂ ಹಾಕಿಲ್ಲ, ಸ್ಲೈಡರ್ ಹಾಕೊಂಡಿದ್ದೀನಿ. ಏನು ಮಾಡಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಒಂದಿದ್ರೆ ಇನ್ನೊಂದು ಇರಲ್ಲ. ಸೊ ಹೆಂಗಾಗುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಹಂಗು ಹಿಂಗು ಒಂದು ತಿಂಗಳಲ್ಲಿ ಏನಿಲ್ಲ ಅಂದ್ರೆ ಒಂದು 5 ರೈಡ್ ಮಾಡಿದೀವಿ. ಅಂದ್ರೆ ನೈಟ್ ಔಟೇ ಎಲ್ಲ, ಆಲ್ಮೋಸ್ಟ್ ಆಲ್ ನೈಟ್ ಔಟ್ಗೆ ಹೋಗಿರೋದು. ಏನಾರ ಒಂದು 10, 11, 12 ಆ ಟೈಮಿಗೆ ಬಿಡ್ತೀವಿ. ರಿಟರ್ನ್ ಒಂದು 3, 4ಗೆಲ್ಲ ಮತ್ತೆ ರಿಟರ್ನ್ ಮನೆಗೆ ಬಂದ್ಬಿಡೋದು. ಒಂದು 2, 3 ಅವರ್ ರೆಸ್ಟ್ ಮಾಡಿ ಮತ್ತೆ ಇನ್ನೇನು ಕೆಲಸಗಳಿದೆ ಎಲ್ಲ ಮುಗಿಸ್ಕೊಳೋದು. ಮತ್ತು ನಾನೇ ದಿನ ಮಲಗಿದ್ರೆ ಸರಿ ಆಗುತ್ತೆ ಅನ್ನೋ ಪ್ಲಾನ್ ಮೈಂಡ್ ಸೆಟ್ ಹುಡುಗರ್ದು. ಏನು ಮಾಡೋಕ್ಕಾಗಲ್ಲ. ಈ ದಿನ ಬೈಕಲ್ಲಿ ಹೋಗ್ತಾ ಇದ್ವಿ. ಇವಾಗ ಬೇರೆ ನಮ್ಮ ಗ್ರೂಪಲ್ಲಿ 1-2 ಕಾರ್ ಎಕ್ಸ್ಟ್ರಾ ಬಂದ್ಬಿಟ್ಟಿದೆ ಇವಾಗ. ಸೊ ಇವಾಗ ಇದು ಕೇಳಬೇಕಾ, ಬೈಕ್ ಇದ್ದಾಗಲೇ ಬಿಟ್ಟಿರ್ಲಿಲ್ಲ, ಎದ್ದು ಹೋಯ್ತಾ ಇದ್ವಿ ನೈಟ್ ಹೊತ್ತು. ಕಾರ್ ಬೇರೆ ಬಂದೈತೆ, ಇದು ಸೇಫ್ ಆಗಿರುತ್ತೆ ಸ್ವಲ್ಪ. ಸೊ ಆ ರೀಸನ್ ನಮ್ಮ ಹುಡುಗರಂತೂ ಸರಿಯಾಗಿ ಪ್ಲಾನ್ ಮಾಡ್ತಿದ್ದಾರೆ. ಏನ್ ಮಾಡೋದು, ಜಾಸ್ತಿ ಮಾತಾಡಿದ್ರೆ ಟಿವಿದು ಹಮ್ಮಿಕೊಂಡ್ ಬಾ ಅಂತಾರೆ. ಹೋಯ್ತಾ ಇರ್ಬೇಕಷ್ಟೆ. ಓ ಫ್ರೀ ಲೆಫ್ಟ್ ಇದೆ, ಫ್ರೀ ಲೆಫ್ಟ್ ಹಾಕೊಂಬಿಡೋಣ. ಅಣ್ಣ ಫ್ರೀ ಲೆಫ್ಟ್ ಇದೆ ಅಣ್ಣ. ನಮ್ಮ ಬಾಸ್ ಅವರೇ ವಿರಾಟ್ ಕೊಹ್ಲಿ, ಏನು ಮಾತಾಡಂಗಿಲ್ಲ, ಸುಮ್ಮನೆ ಹೋಗ್ಬೇಕಷ್ಟೆ. ಚಳಿ ಮಾತ್ರ ಸರಿಯಾಗಿದೆ. ಓಹೋ, ನಾನೇ ಫಸ್ಟ್ ಅನ್ನಿಸ್ತಾ ಇದೆ. ಇದೇ ಕಾರಲ್ಲಿ ಹೋಗೋದು. ಓ ಅಣ್ಣಂದಿರು ಇಬ್ರು ಕಾರಲ್ಲೇ ಕೂತಿದ್ದಾರೆ. ಹಲೋ, ಏನ್ರ ಮಾಡ್ತಾ ಇದೀರ ಇಷ್ಟು ಬೇಗ ಕಾರಲ್ಲಿ ಕೂತ್ಕೊಂಡು? ನೋಡಿ ಇದೇ ಕಾರಲ್ಲಿ ಹೋಗೋದು, ಸ್ಕೋಡಾ ಕಾರ್. ಓಪನ್ ಮಾಡಕ್ಕೆ ಬರಲ್ವಲ್ರ ನಿಮ್ಗೆ? ಡೋರ್ ಓಪನ್ ಮಾಡ್ರು. ಓ ಅಣ್ಣ, ಓ ರಂಜಿತ್ ಅಣ್ಣ, ನಿಮ್ನ ಎಲ್ಲೋ ನೋಡಿದ್ದೀನಿ ಅಣ್ಣ ನಾನು. ಓ ದೇವು, ನಾನ್ ಓಡಿಸಿಲ್ಲ ಗುರು.
ಹೆಂಗೆ ಡಚಾಕೋ ಇಮೋಷನಲ್ ಡ್ಯಾಮೇಜ್. ನೋಡ್ರಿ ಆಲ್ರೆಡಿ ಇಬ್ರು ರೆಡಿ ಆಗೋರೆ, ಇನ್ನೊಬ್ಬ ಬರ್ಬೇಕು. ಓಕೆ ಶಿಫ್ಟ್ ಆಗೋಣ. ಬೇಬಿನ ಇಲ್ಲೇ ಶೆಡ್ ಮಾಡಿ ಸೀದಾ ಕಾರಲ್ಲಿ ಜಂಪ್ ಆಗ್ಬಿಡೋದು ಇವಾಗ. ಏನಣ್ಣ ಹಿಂಗ್ ಸಡನ್ ಆಗಿ ಪ್ಲಾನ್ ಮಾಡಿದ್ರೆ ನೀವು? ಮಲ್ಗಿರ್ತೀವಣ್ಣ. 11:20 ಆಗಿತ್ತು ನನಗೆ ಫೋನ್ ಮಾಡಿ ಹೇಳೋ ಅಷ್ಟಲ್ಲಿ ನೀವು. ಹಾ ಏನ್ ಸಡನ್ ಆಗಿ ಪ್ಲಾನ್ ಮಾಡಿದ್ರೆ? ಹುಡುಗರು ಇರ್ಬೇಕೋ ಬೇಡವಾ? ಮುಟ್ಟಕ್ ಬಿಡ್ತಾ ಇಲ್ಲ ಬರೋ. ಅಲ್ಲ ಸೀಟೆ ಬಿಡ್ತಾ ಇಲ್ಲ ಅವನು, ಎಳ್ಬಿಟ್ಟು ಹೋಗಿದ್ದಾನ. ನಾನೇ ಆ ಕಡೆ ಈ ಕಡೆಗೆ ಜಂಪ್ ಆಗಿರೋದು ನೋಡ್ದಾ? ಬಡ್ ಬಡ್ ಹಾಕಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಿದ್ರ ಇವ್ರಿಬ್ರೆ ಕಾರ್ಗಳು ತಗೊಂಡಿರೋದು ನಮ್ ಬ್ಯಾಚ್ ಅಲ್ಲಿ. ಇವನು ಟಾಟಾ ಪಂಚ್ ಹೊಸದ್ ತಗೊಂಡವನೆ, ನಮ್ ರಂಜಿತ್ ಸ್ಕೋಡಾ ತಗೊಂಡವನೆ. ಸಾಕ್ ಇನ್ನೇನ್ ಬೇಕು ಓಡಾಡಕ್ಕೆ. ಏನಂತೀಯ ಗುರು? ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಮಗ ತೋರ್ಸರ ಆಯ್ತ್ಲಿ. ಇನ್ನೊಬ್ಬ ಯಾರೋ? ಹಾ ಬರೋ ಇವ್ರಿಬ್ರೆ ಪ್ಲಾನ್ ಮಾಡಿದ್ವಿ ಗುರು. ಹೇಳ್ರು ಅಲ್ಲ ಇನ್ನೇ ಅವಾಗ ಮಲಗಿರೋರ್ನ ಎಬ್ರಿಸ್ಬಿಟ್ಟು ನೈಟ್ ಔಟ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದೆ. ನೀವು ಮುಂಚೆನಾರು ಹೇಳ್ಬೇಕು. ಇನ್ನು ಈಗ ಮಲಗಿರ್ತೀವಿ 12 ಮುಂಚೆ ಹೇಳ್ಬಿಟ್ರೆ ನೀವೆಲ್ಲ ಕ್ಯಾನ್ಸಲ್ ಮಾಡ್ತೀರಾ. ಹೆಂಗೂ ಊಟ ಮಾಡಿಲ್ಲ ಬಿಡಿ ಇವತ್ತು. 2 ಸತಿ ಊಟ ಮಾಡ್ಬಿಟ್ಟೆ ಕೊಡು. ಫಿಲಮ್ಗೆ ಔಟ್ ಬಂದೆ ಬಿಟ್ಟು ಅಲ್ಲೊಂದ್ಸತಿ ಇಲ್ಲೊಂದ್ಸತಿ ಮಕ್ಕಳು ಬಿರಿಯಾನಿ ಚಿಕನ್ ಫ್ರೈ ಬೆಳಿಗ್ಗೆ 4 ದೋಸೆ ತಿಂದು ಅಲ್ಲ ಪ್ಲಾನ್ ಮಾಡ್ದು ನೀವು ಸೈಲೆಂಟಾಗಿ ಕೂತವ್ನಿಲ್ಲಿ. 1 ಗಂಟೆ ಮಾಡ್ಕೊಂಡು 6 ಗಂಟೆಗೆ ಎದ್ದಿದ್ದೀವಿ ಸುಸ್ತಾಗಿ. ನೀನಾಗರು ನೀನ್ ಬಿಡುಗರು ಆಗಿತ್ತು ನಿದ್ದೆ ಮಾಡಿ. ಓಹೋ ಇವಾಗ ಆಡ್ ಮಾಡೋದು ಪೇರ್ ಆಗಲ್ಲ, ಸಿಂಗಲ್ ಆಗಿದ್ರೆ ಸಾರಿ ಅನ್ನೋದು ಪೇರಿಂಗ್. ಆರೆಂಜ್ ಗೊತ್ತಾನೆ ಹೇಳ್ದೆ ತಾನೇ 2 ವೀಲಲ್ಲೇ ಬರ್ತಾರೆ ಅಂತ. ನಿಜ ಗುರು, ನೀನ್ ಬಂದಾಗ ಇವೆಲ್ಲ ಆಯ್ತದೆ. ಗಾಡಿ ಓಡಿಸಾಯ್ತು ನೋಡೋದ್ ಮಕನೂ ಕಾಣಿಸ್ತಾ ಇಲ್ಲ. ಹೋಗೋ ಪ್ರಸನ್ನ, ಇವಾಗ ಕಾಣಿಸ್ತಾ ಪ್ರಸನ್ನ. ಲೈಟ್ ಬಿಡಕ್ ಹೋಗಿ ಅವ್ರಿಗೆ ಬಿಟ್ಟಿಯೋ. ಚೆಕ್ ಫೋನ್ ಅಂತ ಮಾಡೋ, ಚೆಕ್ ಫೋನ್ ಮಾಡ್ರ ಏನೇನ್ ಸಿಸ್ಟಮ್ ಇದೆ ಎಲ್ಲ ರೆಡಿ ಮಾಡ್ರ. ಯಾವ್ದೋ ಕಾರ್ ಮಸ್ತಾಗಿ ಬರ್ತೈತೆ. ಏನು 2 ಅವರು? ಓ ಹಂಗೇಳು. ಮ್ಯಾಪ್ ಇಲ್ಲೇ ಹಾಕ್ಬೋದು. ಮ್ಯಾಪ್ ಆಗ್ತಿದ್ಯಾ? ಹೌದು ಈ ರೇಂಜ್ಗೆಲ್ಲ ಹಂಪ್ ಐತಿ ಇಲ್ಲಿ. ಜನ ಹಂಪ್ ಐತಿ ರೋಡಲ್ಲಿ. ಫೈನಲಿ ವ್ಯೂ ಪಾಯಿಂಟ್ ಬಂದ್ವಿ. ಜನ ಅಂತೂ ಕಾಣಿಸ್ತಾ ಇದ್ದಾರೆ ನೋಡಿ. ನಮ್ಮ ಹುಡುಗ ನಿಂಗೋಸ್ಕರ ಏನೇನೆಲ್ಲ ಮಾಡ್ತೀವಿ ನಾವ್ ಹೇಳೋ. ಚೆನ್ನಾಗಿ ಬರೋದ್ ಬೇಡವಾ ನೀನು? ಅಲ್ಲ ಕ್ಲೋಸ್ ಆಗಿದ್ದ ಟೈಮ್ ಕರ್ಕೊಂಬಂದು ಖಾಲಿ ಡ್ಯೂಟಿ ಹೊಡಿಸ್ತವ್ರು ನನಗಿಲ್ಲಿ. ಸುಮ್ಮನೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾರಲ್ಲ. ಖಾಲಿ ರೋಡ್ ನೋಡ್ಕೊಂಡು ಹೋಗೋತಾರ. ವಿಡಿಯೋನಾ? ನಾನ್ ವೆಜ್ ಎಲ್ಲ ಐತೆ ಗುರು ಇಲ್ಲಿ? ನಾನ್ ವೆಜ್ ಎಲ್ಲ ಇದೆ. ಅದಿರ್ಲಿ ಸಾಕು, ವಿಡಿಯೋ ಆಫ್ ಮಾಡಿ. ನೀನೇ ಕಂಟೆಂಟ್ ಹಾಕ್ಬೇಕಣ್ಣ ನನಗೆ. ಅಲ್ಲ ಕರ್ಕೊಂಬಂದ್ಬಿಟ್ಟು ಖಾಲಿ ಡ್ಯೂಟಿ ಓಡಿಸ್ತವ್ರು ಇಲ್ಲಿ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಒಂದು ಐಟಮ್ ಕೊಡಿಸಿಲ್ಲ ಇನ್ನೂರ್ಗೂ. ಅಲ್ಲಿ ಹಿಂದೆ ಮಾತ್ರ ಜನ ಇದ್ದರು. ನೋಡೋಣ ಅಲ್ಲೇ ಹೋಗಿ ಏನಾದ್ರು ಕೊಡಿಸ್ತಾರ ನೋಡ್ಬೇಕು. ಇವಾಗ ವೆಯ್ಟ್ ಮಾಡಿ ನೋಡ್ಬೇಕು ಏನೇನು ಕೊಡಿಸ್ತಾರೆ ಏನು ಅಂತ. ದೋಸೆ, ಪನ್ನೀರ್ ದೋಸೆ, ಓಪನ್ ದೋಸೆ, ಚಟ್ನಿ ರೋಸ್ಟ್, ಪೇಪರ್ ದೋಸೆ, ಆನಿಯನ್ ದೋಸೆ, ಮಾಗಡಿ ಅವರೇ ಬೇಳೆ ದೋಸೆ,
ಇವ್ರು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿದ್ರು. ಅವ್ರ ಹತ್ರನೇ ಬಂದ್ಬಿಟ್ಟು ಇವಾಗ ಅವರೇ ಬೆಳೆ ದೋಸೆ ತೊಗೊಂಡಿದ್ದೀವಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಅವ್ರು ಬಿರಿಯಾನಿ ಕೊಡ್ತೀನಿ ಅಂದರೆ ಇಲ್ಲಿ ಬಂದು ದೋಸೆ ಕೊಡಿಸ್ತವ್ರೆ. ನೋಡು, ಫೇಮಸ್ ಅವರೇ ಬೆಳೆ ದೋಸೆ ಹತ್ರ ಕರ್ಕೊಂಡ್ಬಂದಿದ್ದೀನಿ ನಿನ್ನ. ತೊಳೋ ಸರಿಯಾಗಿದೆ. ಇವನೇ ನೋಡಿ ಎಮ್ಮೆ ತಿಂದಂಗೆ ತಿಂತವನು. ಬಂದಿರೋದೇ ತಿನ್ನಕ್ಕೆ ಹಂಗೆ ಸಪೋರ್ಟರ್ ತಿಂತೀಯಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಟ್ವಿಸ್ಟರ್ ಇಲ್ಲ. ಅಣ್ಣ ಟ್ವಿಸ್ಟರ್ ರೆಡಿ ಮಾಡ್ತಾವ್ರೆ. ರಂಜಿತ್ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡೋದಕ್ಕಿಂತ ಈ ಥರದ್ದು ಒಂದು ಮಾಡ್ಕೊಬಿಡೋಣ ಬೆಸ್ಟು. ನಾನೇ ಬರ್ತೀನಿ, ಅದೇನು ಡಿಪಾರ್ಟ್ಮೆಂಟ್ ಅಲ್ಲಿಂದ ಬರ್ಬೇಕು. ಏನು ಅಂಗಡಿ ಓಪನ್ ಮಾಡಕ್ಕೆ ಮಿಸಿ? ಹೆಲ್ಪರ್ ಜೂಮ್ ಆಗಲ್ಲ. ಟೆಸ್ಟ್ ಮಾಡಿ ಎಲ್ಲಿದಾ? ಅಣ್ಣ ಒಂದು ಪ್ಲೇಟ್ ಪಾನಿಪುರಿ ಕೊಡಿ. ಪಾನಿಪುರಿ ನೋಡಿ, ಏನು ಸಿಗ್ದಂಗೆ ಲಾಸ್ಟಲ್ಲಿ ಸೇಮ್ ರೆಗ್ಯುಲರ್ ಡ್ಯೂಟಿನೇ ಆಗೋಯ್ತು ನಮ್ಮದು. ಪಾನಿಪುರಿನೇ ಖಾಲಿ ಆಗಿರೋ ಟೈಮಿಗೆ ಕರ್ಕೊಂಡ್ಬಂದವರೆಲ್ಲ. ಹಾಂ, ಕ್ಲೋಸ್, ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲೋಸ್. ಸೇಮಾ? ಎಲ್ಲ ಖಾಲಿ. 16 ಕಿಲೋಮೀಟ್ರಿಂದ ಬಂದು ಖಾಲಿ ಎಲ್ಲ ಖಾಲಿ. ಅಣ್ಣ ಆಲೂಗಡ್ಡೆ ಹಾಕ್ದಂಗೆ ಸ್ಕ್ಯಾಮೇ ಮಾಡ್ಬಿಟ್ರಲ್ಲ. ಹಾಂ, ಒಂದೇ ಒಂದು ಪುರಿಗೆ ಹಾಕ್ಬಿಟ್ಟು ಸ್ಕ್ಯಾಮ್ ಮಾಡ್ಬಿಟ್ರಿ. ನಾನು ನೋಡ್ತಾ ಇದ್ದೀನಿ, ಆಲೂಗಡ್ಡೆನೇ ಇಲ್ಲ, ಬರೀ ಪಾನಿ ಕೊಡ್ತಾ ಇದ್ದೀರಾ ನೀವು. ಏನಿಲ್ಲ ಅಣ್ಣ, ಎಲ್ಲ ಸ್ಕ್ಯಾಮು. ಬರೋಕ್ಕಿಂತ ಮುಂಚೆ ಹಾಕಿದ್ದೀನಿ ನೋಡಿ. ಇಲ್ಲ ಸ್ಕ್ಯಾಮು, ಹೇಳಿ. ಸ್ವಲ್ಪ ತಗೆ ಟೈಮಲ್ಲಿ ಹೇಳು, ಹೊಟ್ಟೆ ಒಳಗೆ ಕೇಳ್ಕತ್ತೀನಿ. ಪಾನಿಪುರಿ ಅಂತೂ ಸ್ಕ್ಯಾಮ್ ಆಯಿತು. ಸುಕ್ಕಾಪುರಿ ಆದರೂ ಎಲ್ಲ ತುಂಬಿಸ್ಕೊಟ್ಟಿದ್ದಾರೆ ನಮಗೆ. ಏನು ಮಾಡೋಕ್ಕಲ್ಲ, ಅವಾಗ ಸ್ಕ್ಯಾಮ್ ಆಯ್ತವೆ. 3 ಫೀಟ್ ಇವನೇ ತಿನ್ಕೊಂಬಿಟ್ಟವನೆ. ಇನ್ನು ನೀನು ತಿನ್ನು. ಏನಿಲ್ಲ, ಬೆಳಗ್ಗೆ ವರ್ಷದ ಎಂಡು ಅಂತ 187 ರೂಪಾಯಿ ಇಂಟ್ರೆಸ್ಟ್ ಹಾಕೋರು ಬ್ಯಾಂಕ್ನವರು. ಇದೆಯಾ ಇಲ್ವೋ? ಡಿಸ್ಕೌಂಟ್ ಏನಿಲ್ವಾ ಅಣ್ಣ? ಅಲ್ಲ, ಎಷ್ಟಕ್ಕೆ ಹಾಕಿರೋದು? ಹಾಂ, ಸ್ಕ್ಯಾಮ್ ಆಗಿದೆ ನೋಡಿ. ಡಿಸ್ಕೌಂಟ್ ಏನಾರು ಎಷ್ಟು ಇಲ್ಲ, ಇದ್ದಿದ್ದ 100 ರೂಪಾಯಿ ಅಕೌಂಟ್ ಅಲ್ಲ, ಅದು 187 ರೂಪಾಯಿ ಇಂಟ್ರೆಸ್ಟ್ ಹಾಕೋರು. ಗಟ್ಟಿ ಆಳು ಸರಿ ಮಾಡ್ರಿ. ನಾನು 87 ರೂಪಾಯಿ ಇಂಟ್ರೆಸ್ಟ್ ಹಾಕೋರು ವರ್ಷದೆಲ್ಲಕ್ಕೆ. ನಂದೇ ಮೈನಸ್ ಮಾಡ್ತಾರೆ ಬೋಳಿ ಮಕ್ಕಳು. ನೀನು ಏನೋ ಮೆಸೇಜ್ ಮಾಡ್ತೀಯ? ಇಲ್ಲ, 0 ಇಟ್ಟಿದ್ದೀನಲ್ಲ ಅದಕ್ಕೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. 0 ಇಟ್ರೆ ಹೆಂಗೋ ಮೈನಸ್ ಮಾಡಕ್ಕೆ ಬೋಳಿ ಮಕ್ಕಳು ಮಾಡೋರ್ಲೇ. ಮೈನಸ್ -370 ಐತೆ. ಫೈನಲಿ ವಿವಿಪುರಂಗೆ ಬಂದಿದ್ವಿ ಇವತ್ತು. ಎಲ್ಲ ಮುಗಿಸ್ಕೊಂಡ್ವಿ, ಪರವಾಗಿಲ್ಲ. ಏನು ಅಂದರೆ ಅಷ್ಟೊಂದೇನು ಐಟಮ್ ಇರಲಿಲ್ಲ, ಲೇಟಾಗೋಯ್ತು. ಸೊ ಏನು ಅವರೇ ಬೆಳೆ ದೋಸೆ, ಮಾಮೂಲಿ ಪಾನಿಪುರಿ, ಕಾಫಿ ಕುಡಿಯೋಣ ಅಂತ ಹೋಗೋ ಗ್ಯಾಪಲ್ಲೇ ಸೇಮ್ ದೋಸೆ ನೋಡಿ. ಏನು ಮಾಡೋಕ್ಕಾಗಲ್ಲ, ರಿವ್ಯೂಗಳು ಬರ್ತಾ ಇರ್ತವೆ. ಬಟ್ ಓಕೆ, ಒನ್ ಟೈಮ್ ಟೇಸ್ಟಿಗೆ ಬಂದಿದ್ವಿ, ಪರವಾಗಿಲ್ಲ, ಓಕೆ. ಬಟ್ ಎಷ್ಟೊಂದು ಅಂಗಡಿಗಳು ಸಿಕ್ಕಿಲ್ಲ. ಏನೊಂದು ಸ್ವಲ್ಪ ಅಂಗಡಿಗಳು ಓಪನ್ ಇದ್ವು ಇವತ್ತು. ಅಂದರೆ ಟೈಮ್ ಬೇರೆ 1:30 ಆಗೋಯ್ತು ಆಲ್ರೆಡಿ, ಕ್ಲೋಸಿಂಗ್ ಟೈಮ್ ಇವಾಗ. ಸೊ ನಮ್ಮ ಪ್ಲ್ಯಾನ್ ಲೇಟಾಗಿರೋದಕ್ಕೆ ಲೇಟಾಗಿ ಬಂದಿದ್ದೀವಿ. ಸೊ ಮುಗೀತು. ನೆಕ್ಸ್ಟ್ ಸಡನ್ನಾಗಿ ಎಲ್ಲೆಲ್ಲಿ ಪ್ಲ್ಯಾನ್ ಆಗುತ್ತೋ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಸವಾಸ, ನಮ್ಮ ಹುಡುಗರು ಸವಾಸ ಮಾಡಿಬಿಟ್ಟು ಏನು ಮಾಡೋಕ್ಕಾಗಲ್ಲ, ಎಲ್ಲೆಲ್ಲಿ ಸಡನ್ ಪ್ಲ್ಯಾನ್ ಆಗುತ್ತೋ ಹೋಯ್ತಾ ಇರಬೇಕು.
ಪ್ರಯಾಣ ಇಲ್ಲಿಗೆ ಮುಕ್ತಾಯ ಆಗಿದೆ. ಎಲ್ಲ ಮನೆ ಕಡೆ ಹೋಗ್ತಾ ಇದೀವಿ. ನೀನ್ ಬೈಕ್ ಹತ್ಬೇಡ, ಮನೆಗೆ ಹೋಗು. ಈಗ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಮನೆಗೆ ಹೋಗಿದ ತಕ್ಷಣ ಬೈಯೋ ಕಾರ್ಯಕ್ರಮ ಇರುತ್ತೆ, ಬೈಸ್ಕೊಳ್ತಿರೋದು. ಬೈಸ್ಕೊಬೇಕು, ಮಾಡ್ಕೊಬೇಕು. ನೆಕ್ಸ್ಟ್ ಟೈಮ್ ಕರೆದಾಗ ಬರ್ತೀವಿ, ರಿಪೀಟ್ ಅಷ್ಟೇ. ಅವ್ರು ಬೈಯೋದು ಅಷ್ಟಲ್ಲ, ನಾವು ಬೈಸ್ಕೊಳ್ಳೋದು. ನಿಜ. ಓಕೆ ಬಾಯ್ ಫ್ರೆಂಡ್ಸ್, ಎಲ್ರಿಗೂ ಇಲ್ಲೇ ಹೇಳ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.